ಇನ್ನು ಕನಕಪುರ ರಾಮನಗರಕ್ಕಿಲ್ಲ ಮೆಡಿಕಲ್ ಕಾಲೇಜು. ಎರಡು ಕಾಲೇಜ್ಗಳ ಪ್ರಸ್ತಾವನೆಯನ್ನ ಈಗ ಎನ್ಎಂಸಿ ತಿರಸ್ಕರಿಸಿದೆ. ಈಗಷ್ಟೇ ನಾವು ಕೆಲವೊಂದಷ್ಟು ಕಾಲೇಜ್ಗಳಲ್ಲಿ ಮೂಲಸೌಕರ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಎನ್ಎಂಸಿಯ ತಜ್ಞರು ಭೇಟಿ ಕೊಟ್ಟಾಗ ಗೊತ್ತಾಗಿರೋದು. ಈಗ ಇದ್ರ ಜೊತೆಗೆ ಆಲ್ರೆಡಿ ಇರೋ ಸರಿಯಾಗಿ ಕಾಲೇಜ್ಗಳಲ್ಲೇ ಸರಿಯಾಗಿ ಇದನ್ನು ನಿರ್ವಹಣೆ ಮಾಡ್ತಾ ಇಲ್ಲ, ಇನ್ನೆರಡು ಎಕ್ಸ್ಟ್ರಾ ಬೇರೆ ಬೇಕಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಕೇಳಿದೆ ಈಗ ಎನ್ಎಂಸಿ. ಸೊ ಎನ್ಎಂಸಿ ನಿರ್ಧಾರದಿಂದ ಈಗ ಡಿಸಿಎಂ ಡಿಕೆಗೆ ಒಂದು ರೀತಿ ಹಿನ್ನಡೆಯಾದಂತಾಗಿದೆ. ಯಾಕಂದ್ರೆ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಬೇಕು ಅಂತ ತುಂಬಾ ಆಸಕ್ತಿಯನ್ನು ವಹಿಸಿದ್ರು. ತಾಂತ್ರಿಕ ಸಮಸ್ಯೆಗಳ ಕಾರಣ ನೀಡಿ ಇದನ್ನ ಪ್ರಸ್ತಾವನೆಯನ್ನ ಎನ್ಎಂಸಿ ನಿರಾಕರಿಸಿದೆ. ಸರ್ಕಾರ ಮಾಡಿದಂತಹ ಪ್ರಸ್ತಾವನೆಗೆ ಎನ್ಎಂಸಿ ರೆಡ್ ಸಿಗ್ನಲ್ ನೋ ಅಂತ ಹೇಳಿದೆ. ಪ್ರಸ್ತಾವಿತ 5 ಕಾಲೇಜ್ಗಳ ಪೈಕಿ 3ಕ್ಕೆ ಮಾತ್ರ ಒಪ್ಪಿಗೆಯನ್ನ ಕೊಟ್ಟಿದೆ. ಸೊ 3 ಮಾಡ್ಕೊಳ್ಳಿ, ಆದ್ರೆ ಇನ್ನ ಕನಕಪುರ ಮತ್ತೆ ರಾಮನಗರದಲ್ಲಿ ಬೇಕಾಗಿಲ್ಲ, ಇದರಲ್ಲಿ ನಿಮಗೆ ತಾಂತ್ರಿಕ ಸಮಸ್ಯೆ ಇದೆ ಅನ್ನುವಂಥದ್ರ ಬಗ್ಗೆ ಎನ್ಎಂಸಿ ಈಗ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದೆ. ಏನು ತಾಂತ್ರಿಕ ಸಮಸ್ಯೆ ಇದೆ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಪ್ರಸ್ತಾವನೆಯನ್ನು ಸಲ್ಲಿಸಬಹುದಾ, ಇದ್ರ ಬಗ್ಗೆ ನೆಕ್ಸ್ಟ್ ನೋಡಬೇಕು. ಇನ್ನು ರಾಮನಗರದಲ್ಲಿ ವೈದ್ಯಕೀಯ ಕಾಲೇಜ್ಗೆ ಅನುಮೋದನೆ ಸಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆ ಡಿಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಅನುಮೋದನೆಯನ್ನು ನಿರಾಕರಿಸಿದೆ ಅಂಥೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದನ್ನು ಹೇಳಿದ್ದಾರೆ. ಇದನ್ನು ಮೆಡಿಕಲ್ ಕಾಲೇಜು ನಮ್ಮ ಬಹುಕಾಲದ ಬೇಡಿಕೆಯಾಗಿತ್ತು, ಅಗತ್ಯ ಸಿಬ್ಬಂದಿ ಕೊರತೆಯ ಕಾರಣ ನಮಗೆ ಅನುಮೋದನೆಯನ್ನು ಕೊಟ್ಟಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. It was a demand of all of us, and it was being included even in the budgets also, even at the time of Kumar Swamy and Mr. Siddaramaiah. But due to the lack of staff, I was told that they have not cleared it. We will look into it. I think staff has to be as per the norms. They have to just submit it. I will just look into it. But we are very seriously, at any point of time, we will see that the colleges will have it. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಸನ್ನ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಈಗ ಈ 2 ಮೆಡಿಕಲ್ ಕಾಲೇಜ್ಗಳಿಗೆ ಒಪ್ಪಿಗೆ ನೀಡದೇ ಇರೋದಕ್ಕೆ ಏನು ತಾಂತ್ರಿಕ ಕಾರಣಗಳನ್ನು ನೀಡಿದ್ದಾರೆ? ಈಗ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದ ಹಾಗೆ ಇಲ್ಲ ಸಿಬ್ಬಂದಿ ಕೊರತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಮತ್ತೊಮ್ಮೆ ಪ್ರಸ್ತಾವನೆಯನ್ನು ಇಡ್ತಾರಾ ಅಥವಾ ಇದು ಕ್ಯಾನ್ಸಲ್ ಅಂತಾನೆ ಲೆಕ್ಕನ? ಹೇಗೆ ಪ್ರಸನ್ನ ಈಗ ಇದು? ರೆಹಮಾನ್, ಡಿ ಕೆ ಶಿವಕುಮಾರ್ ಹೇಳಿದ ಪ್ರಕಾರ ಕನಕಪುರ ಮತ್ತು ರಾಮನಗರ ಎರಡೂ ಕಡೆಗಳಲ್ಲಿ ಒಂದೇ ಜಿಲ್ಲೆಯ 2 ಭಾಗಕ್ಕೆ 2 ಮೆಡಿಕಲ್ ಕಾಲೇಜ್ಗಳನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಹಲವಾರು ವರ್ಷಗಳ ಕನಸಾಗಿತ್ತು ಮತ್ತು ಆ ರೀತಿಯ ಪ್ರಯತ್ನಗಳು ನಿರಂತರವಾಗಿ ನಡೆದಿತ್ತು. ಅದರಲ್ಲಿ ರಾಮನಗರ ಮೆಡಿಕಲ್ ಕಾಲೇಜ್ಗೆ ಈಗಾಗಲೇ ಅನುಮತಿ ಮುಂಚಿತವಾಗಿ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಗಳಿದ್ರೂ ಕೂಡ ಚಿಕ್ಕಬಳ್ಳಾಪುರದಲ್ಲಿ ಸ್ಯಾಂಕ್ಷನ್ ಆಗಿದ್ದಂತಹ ಮೆಡಿಕಲ್ ಕಾಲೇಜನ್ನು ಕನಕಪುರಕ್ಕೆ ತೆಗೆದುಕೊಂಡು ಹೋಗಲಾಗಿತ್ತು. ಇದು ರಾಜಕೀಯವಾಗಿಯೂ ಕೂಡ ಒಂದಷ್ಟು ಜಿದ್ದಾಜಿದ್ದಿಗೆ ಕಾರಣವಾಗಿತ್ತು. ಇದೀಗ ಕನಕಪುರ ಮತ್ತು ರಾಮನಗರ 2 ಮೆಡಿಕಲ್ ಕಾಲೇಜುಗಳಿಗೆ ಇದೀಗ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅನುಮತಿಯನ್ನು ನಿರಾಕರಿಸಿದೆ. ಪ್ರಮುಖವಾಗಿ ಸಿಬ್ಬಂದಿಗಳ ಕೊರತೆ ಇದೆ ಮತ್ತು ಸೂಕ್ತವಾದಂತಹ ದಾಖಲೆಗಳನ್ನ ಸಲ್ಲಿಕೆಯನ್ನ ಮಾಡಲಿಲ್ಲ. ಅನುಮತಿ ಪತ್ರದ ಜೊತೆಗೆ ಸರ್ಕಾರ ಏನೆಲ್ಲ ದಾಖಲೆಗಳನ್ನ ಕೊಡಬೇಕಾಗಿತ್ತು ಆ ದಾಖಲೆಗಳನ್ನ ಒದಗಿಸೋದ್ರಲ್ಲಿ ಪ್ರಮುಖವಾದಂತಹ ಲೋಪಗಳಾಗಿದೆ ಅನ್ನುವಂತಹ ಅಂಶವನ್ನ ಎನ್ಎಂಸಿ ಗಮನ ಹರಿಸಿದೆ. ಈ ಕಾರಣಕ್ಕೋಸ್ಕರ ಅನುಮತಿಯನ್ನ ನಿರಾಕರಣೆಯನ್ನ ಮಾಡಲಾಗಿದೆ. ಮತ್ತು ಸೂಕ್ತ ರೀತಿಯಲ್ಲಿ ಕಟ್ಟಡಗಳಿಲ್ಲ. ಕಳೆದ 5-6 ವರ್ಷಗಳಿಂದ ಅಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಪ್ರಯತ್ನಗಳು ನಡೆದಿದ್ರೂ ಕೂಡ ಸೂಕ್ತವಾದಂತಹ ಮೂಲಸೌಕರ್ಯಗಳನ್ನ ಕಲ್ಪಿಸೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂತಹ ಒಂದು ಪ್ರಮುಖವಾದಂತಹ ಕಾರಣವನ್ನ ನೀಡಿ ಎನ್ಎಂಸಿ ಇದೀಗ ಅನುಮತಿಯನ್ನ ನಿರಾಕರಣೆಯನ್ನ ಮಾಡಿದೆ. ಇದು ಒಂದು ರೀತಿಯಲ್ಲಿ ಕರ್ನಾಟಕದ ವೈದ್ಯಕೀಯ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂತಹ ಸರ್ಕಾರಕ್ಕೂ ಕೂಡ ಇದು ಒಂದು ರೀತಿಯಲ್ಲಿ ಮುಜುಗರ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದು ಕಡೆ ಹೊಸ ಮೆಡಿಕಲ್ ಕಾಲೇಜಿಗೆ ಅನುಮತಿ ನಿರಾಕರಣೆ ಆಗಿದ್ರೆ, ಇನ್ನೊಂದು ಸರ್ಕಾರವೇ ನಡೆಸ್ತಾ ಇರುವಂತಹ 16ಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜುಗಳಿಗೆ ಎನ್ಎಂಸಿ ದಂಡವನ್ನು ವಿಧಿಸಿದೆ. 2 ರಿಂದ 15 ಲಕ್ಷದವರೆಗೂ ಕೂಡ ದಂಡವನ್ನು ವಿಧಿಸಲಾಗಿದೆ. ಪ್ರಮುಖವಾಗಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಗಮನ ಹರಿಸಿರುವಂತದ್ದು ಸೂಕ್ತವಾದಂತಹ ರೀತಿಯ ಮೂಲಸೌಕರ್ಯಗಳಿಲ್ಲ, ಲ್ಯಾಬೊರೇಟರಿಗಳಿಲ್ಲ, ಲ್ಯಾಬೊರೇಟರಿಗಳು ಇದ್ರೂ ಕೂಡ ಅದಕ್ಕೆ ಬೇಕಾದಂತಹ ಇಕ್ವಿಪ್ಮೆಂಟ್ಗಳಿಲ್ಲ ಮತ್ತು ಅಲ್ಲಿಗೆ ಬರುವಂತಹ ರೋಗಿಗಳ ಡಾಟಾವನ್ನ ಸರಿಯಾಗಿ ಸಂಗ್ರಹವನ್ನ ಮಾಡಿಲ್ಲ ಅನ್ನುವಂತಹ ಒಂದು ಅಂಶಗಳನ್ನ ಪ್ರಮುಖವಾಗಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನ ಸಮಿತಿ ಗಮನವನ್ನು ಹರಿಸಿ ಎಲ್ಲದಕ್ಕೂ ಕೂಡ ದಂಡವನ್ನು ವಿಧಿಸಲಾಗಿದೆ. ಈ ರೀತಿಯ ಲಕ್ಷಣಗಳಿದ್ರೆ ಹೇಗೆ ವೈದ್ಯಕೀಯ ವಿದ್ಯಾರ್ಥಿಗಳು ಸೂಕ್ತ ರೀತಿಯ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆಗಳು ಎದುರಾಗುತ್ತೆ. ಸರ್ಕಾರವೇ ಆಡಳಿತವನ್ನು ನಡೆಸ್ತಾ ಇರುವಂತಹ, ಸರ್ಕಾರ ಮುನ್ನಡೆಸ್ತಾ ಇರುವಂತಹ ಚಿಕ್ಕಮಗಳೂರು ಇರಬಹುದು, ಯಾದಗಿರಿ ಇರಬಹುದು, ಮಂಡ್ಯ ಇರಬಹುದು, ಮೈಸೂರು ಇರಬಹುದು, ಈ ಎಲ್ಲ ಜಿಲ್ಲೆಗಳ ಮೆಡಿಕಲ್ ಕಾಲೇಜುಗಳಲ್ಲೂ ಕೂಡ ಇದೇ ರೀತಿಯ ಲೋಪಗಳು ಕಂಡು ಬಂದಿದ್ದಾವೆ ಮತ್ತು ಸೂಕ್ತವಾದಂತಹ ಬೋಧಕ ಸಿಬ್ಬಂದಿಗಳು ಕೂಡ ಇಲ್ಲ ಅನ್ನುವಂತಹ ಅಂಶವನ್ನ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ದಂಡವನ್ನು ವಿಧಿಸುವಂತಹ ಕೆಲಸವನ್ನ ಮಾಡಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.